ಇನ್ನು ನಾನು ವಿಜಯಪುರದ ವಿಚಾರದಲ್ಲಿ ಭಾಳಷ್ಟು ನನ್ನ ಮಾಧ್ಯಮ ಸ್ನೇಹಿತರು ಆಸಕ್ತರಾಗಿದ್ದರು. ವಿಜಯಪುರ ಜಿಲ್ಲೆಗೆ ಈಗ ಸುಮಾರು 42,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ಸು ಬರ್ತಾ ಇದೆ. ಅದರಲ್ಲಿ 42,000 ಕೋಟಿ 42,000 crores. ಅದರಲ್ಲಿ 80% ಆಫ್ ದಿಸ್ ಐಡೆಂಟಿಫೈ ಬಿಜಾಪುರ ಲೊಕೇಶನ್ ಕೂಡ ಇವತ್ತೊಂದು ಸಹ ಮಾಡಿದ್ದಾರೆ. 34,000 ಕೋಟಿ ರೂಪಾಯಿ ಈಗಾಗಲೇ ಇಟ್ಸ್ ಗೋಯಿಂಗ್ ಟು ಬಿ ರಿಯಲೈಸ್ಡ್. MOUs ನಾವು ಸೈನ್ ಮಾಡಿದ್ವಿ. ಒಂದು ಸುಜ್ಲಾನ್ ಎನರ್ಜಿ ಇದು ವರ್ಲ್ಡ್ ಲೀಡರ್ಸು ಅಲ್ಲಿ ವಿಂಡ್ ಎನರ್ಜಿದಲ್ಲಿ. ಅವರು ಒಟ್ಟು ಡೆವಲಪ್ಮೆಂಟ್ ಆಫ್ 3,000 ಮೆಗಾವಾಟ್ ಆಫ್ ವಿಂಡ್ ಪವರ್ ಪ್ರಾಜೆಕ್ಟ್ಸು, ರಿನ್ಯೂವಬಲ್ ಬಿಸ್ನೆಸ್ ಯೂನಿಟ್ ಫ್ಯಾಕ್ಟ್ರಿ ಅಂದರೆ ಇದು ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಪ್ಲಸ್ ಎಲ್ಲ ವಿಂಡ್ ಇದನ್ನು ಇದು ಮಾಡಿಕೊಂಡು ಸುಮಾರು 21,950 ಕೋಟಿ ರೂಪಾಯಿ ಇದು ಮಾಡ್ತಾರೆ. ಮತ್ತು ಪ್ರಮುಖವಾಗಿ ಆ ಬ್ಲೇಡ್ ಫ್ಯಾಕ್ಟ್ರಿಗೆ ಭಾಳ ಒಂದು 500 ಕೋಟಿ 600 ಕೋಟಿ ಆಗ್ಬೋದು ಅಷ್ಟೇ. ಇವರೇನು ವಿಂಡ್ ಮಿಲ್ ಅದು ಮಾಡ್ಕೊಂಡು ಜನರೇಟ್ ಮಾಡ್ತಾರೆ. ಸುಮಾರು 4,200 ಜನರಿಗೆ ಉದ್ಯೋಗ ಕೊಡ್ತಾರೆ ಕಾಂಪ್ರಿಹೆನ್ಸಿವ್ ಆಗಿ. ಇವತ್ತು ಸಹ 4,200 ಕೋಟಿ. ಸುಜ್ಲಾನ್ ಎನರ್ಜಿ ಲಿಮಿಟೆಡ್ 21,950 ಕೋಟಿ ರೂಪಾಯಿ 4,200 ಕೋಟಿ ಜನರಿಗೆ ಉದ್ಯೋಗ ಕೊಡ್ತಾರೆ. ಮೆಲ್ಸ್ಟಾರ್ ಏವಿಯೇಷನ್ಸ್ ಟೆಕ್ ಪಾರ್ಟ್ ಲಿಮಿಟೆಡ್ ಇದು ನಮ್ಮ ಯುವಕರಿಗೆ ನಮ್ಮ ಇದರಲ್ಲಿ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನನ್ನು ಯೂಸ್ ಮಾಡ್ತಾರೆ. ಇದು ಉದ್ಯೋಗ ಸೃಷ್ಟಿ ಆಗುತ್ತೆ. ಅದರಿಂದ ಸುಮಾರು ಎಂಪ್ಲಾಯ್ಮೆಂಟು 100 ಜನಕ್ಕೆ, ಯಾಕೆಂದರೆ 300 ಕೋಟಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ಒಂದು ಫ್ಲೈಟ್ ಇದು ನಿಮ್ಮ ಏನಂತಾರೆ ಪೈಲಟ್ ಟ್ರೈನಿಂಗ್ ಸ್ಕೂಲ್ಸ್ಗೆ ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಅದು ಕೂಡ ಇವತ್ತೊಂದು ಸಹ ಇಲ್ಲಿ ವಿಜಯಪುರ್ಗೆ. ಅಂದರೆ ನಮ್ಮ ಮಕ್ಕಳು ಕೂಡ ಇವತ್ತು ಪೈಲಟ್ಸ್ ಆಗಿ ಇವತ್ತೊಂದು ಸಹ ಏವಿಯೇಷನ್ ಸೆಕ್ಟರ್ನಲ್ಲಿ, ಯಾಕಂದ್ರೆ ನಮ್ಮದು ಸೆಕ್ಟರ್ನಲ್ಲಿ ಏವಿಯೇಷನ್ ಸೆಕ್ಟರ್ನಲ್ಲಿ ಭಾರತ ದೇಶಕ್ಕೆ 65% ಕಾಂಟ್ರಿಬ್ಯೂಷನ್ ನಮ್ಮದಿದೆ. ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ 65% ಕಾಂಟ್ರಿಬ್ಯೂಷನ್ ಕರ್ನಾಟಕ ರಾಜ್ಯದ ದೇಶಕ್ಕೆ. ಜಗತ್ತಿನಲ್ಲಿ 3ನೇ ಇಕೋ ಸಿಸ್ಟಮ್ ನಾವಿದ್ದೀವಿ, 3rd ಲಾರ್ಜೆಸ್ಟ್ ಇಕೋ ಇನ್ ದ ವರ್ಲ್ಡ್. ಹೀಗಾಗಿ ಅಲ್ಲಿ ಅದನ್ನು ಒಂದು ಕೂಡ ಆಗ್ತದೆ. ಮತ್ತು ರೆನೈಸನ್ಸ್ ಸೋಲಾರ್ ಆ್ಯಂಡ್ ಇಲೆಕ್ಟ್ರಾನಿಕ್ಸ್ ಮ್ಯಾಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಸೋಲಾರ್ ಅನ್ಗಾಡ್ಸ್ ವೇಫರ್ಸನ್ನು ತಯಾರು ಮಾಡ್ತಾರೆ. ಅವರು 5,000 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. 1,300 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ. ನಿಮ್ಮ ಕಾಪಿ ಕೊಡ್ತೀನಿ ಇದನ್ನು. ಆಮೇಲೆ ವಿಂಗ್ಸ್, ಇದು ಭಾಳ ಇಂಪಾರ್ಟೆಂಟ್. ವಿಂಗ್ಸ್ ಅಂದರೆ ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್. ಇದು ನಾನು ಹಿಂದೆ ನಿಮ್ಗೊಮ್ಮೆ ಹೇಳಿದ್ದೆ, ವಿಟೇರಾ ಅಂತ ಹೇಳಿ. ಈ ಪಲ್ಸಸ್ ಇದರಲ್ಲಿ ಎಲ್ಲನೂ ಕೂಡ ಭಾಳ ಗ್ಲೋಬಲ್ ಲೀಡರ್ಸ್, ನಂಬರ್ 1 ಇನ್ ದ ವರ್ಲ್ಡ್. ಅಂದರೆ ನಿಮ್ದೆಲ್ಲ ಈ ತೊಗರಿ ಗಿಗರಿ ಏನು ಬೇಳೆ ಕಾಳುಗಳು ಎಲ್ಲದಕ್ಕೂ ಕೂಡ ಭಾಳ ದೊಡ್ಡ ರೈತರಿಗೆ ಆಗುವಂಥದ್ದು. ಇದು ಭಾಳ ದೊಡ್ಡ ಇಂಪಾರ್ಟೆಂಟ್. ಇದು ಅವರು ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಪ್ಲ್ಯಾಂಟನ್ನು ಹಾಕ್ತಾರೆ. ನಮ್ಮ ತೊಗರಿ ಗಿಗರಿ ಏನು ಜನ ಇವತ್ತು ನಾವು ಇದು ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲ ಭಾಳ ಒಂದು ಒಳ್ಳೆ ಟಾಪ್ ಮಾರ್ಕೆಟ್ ವರ್ಲ್ಡ್ ಮಾರ್ಕೆಟ್ ಅವ್ರಿಗೆ ಸಿಗ್ತದೆ. ಉಳಿದ ಪಲ್ಸಸ್ ಎಲ್ಲನೂ ಕೂಡ ಸಿಗ್ತದೆ. ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್, ವಿಟೇರಾ ಅಂತ ಹೇಳಿ ನಾನು ನಿಂದೆ ಹೇಳಿದ್ದೆ ನಿಮಗೆ. ಅವ್ರ ಜೊತೆ ಅವ್ರ ಪಾರ್ಟ್ನರ್ಸ್ ಅವ್ರ ಜೊತೆ ವಿಂಗ್ಸ್ನವರು ಪಾರ್ಟ್ನರ್ಶಿಪ್ ಮಾಡಿ ಈಗ ಸುಮಾರು 350 ಕೋಟಿ ರೂಪಾಯಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. 450 ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ. ಇದೆಲ್ಲದಕ್ಕೂ ಹೆಚ್ಚಿಗಾಗಿ ರೈತರಿಗೆ ಇದು ಒಂದು ಕಲ್ಪವೃಕ್ಷ ಆಗಿ ಇವತ್ತು ಸಹ ಪರಿವರ್ತನೆ ಆಗ್ತದೆ. ಅಂದರೆ ಏನಾಗಿದೆ, ಲೋಕಲ್ ಮಾರ್ಕೆಟ್ನಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಅವ್ರಿಗೆಲ್ಲ ಏನು ಬೇಕಾಗುತ್ತಲ್ಲ ಎಲ್ಲ ತೊಗರಿ ಗಿಗರಿ ಎಲ್ಲ ಇರ್ತವೆ, ಅದಕ್ಕೆ ಇದು ಮಾಡ್ತದೆ. ನಾನು ಭಾಳ ಪರ್ಟಿಕ್ಯುಲರ್ ಇದೆ ಅದಕ್ಕೆ. ಯಾಕೆ ನಮಗೆ ತೊಗರಿ ಗಿಗರಿ ಭಾಳಷ್ಟು ರೈತರು ಬೆಲೆ ಸಲುವಾಗೆಲ್ಲ ಇದು ಮಾಡ್ತಾಯಿದ್ರು. ಅದಕ್ಕೆ ಆ ವಿಟೇರಾ ಅವ್ರು ಗುಲ್ಬರ್ಗ ಮತ್ತು ಬಿಜಾಪುರ ಎರಡು ಇಟ್ಕೊಂಡಿದ್ರು. ನಾನು ನಥಿಂಗ್ ಡೂಯಿಂಗ್ ಅಂತ ಬಿಜಾಪುರಕ್ಕೆ ಇಲ್ಲೇ ಇರಬೇಕಂತೇಳಿ ಅಲ್ಲಿದು ಯಾಕೆ ಗುಲ್ಬರ್ಗ ಅದು ಇಲ್ಲೇ ಬರ್ತಾರೆ. ನಮ್ಮ ರೀಜನ್ ಬಿಜಾಪುರಕ್ಕೆ ಅಷ್ಟೇ ಅಲ್ಲ, ಈ ರೀಜನ್ಗೆ ಏನಿದೆಲ್ಲ ತೊಗರಿ ಗಿಗರಿ ಇದು ಮಾಡೋದಕ್ಕೆ ಅನುಕೂಲ ಇತ್ತು ಸಹ ಆಗ್ತದೆ. ಆಮೇಲೆ ಹೆಕ್ಸಾ ಕ್ಲೈಮೇಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ 1,000 ಮೆಗಾವಾಟ್ ಆಫ್ ಸೋಲಾರ್ ಮತ್ತು ವಿಂಡ್ ಎನರ್ಜಿ ಮತ್ತು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಮಾಡ್ತಾರೆ. 8,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. 200 ಜನಕ್ಕೆ ಅವರು ಎಂಪ್ಲಾಯ್ಮೆಂಟ್ ಮಾಡ್ತಾರೆ. ಇದು ಸಂಕ್ಷಿಪ್ತವಾಗಿ ಇದು ಕಾಪಿ ಕೊಡ್ತೀನಿ ನಿಮಗೆ. ಇದು ಪ್ರಾರಂಭ. ನನ್ನ ಅವಧಿಯಲ್ಲಿ ನಾನು ವಿಚಾರ ಮಾಡಿದ್ದೀನಿ ವಿಜಯಪುರ ಜಿಲ್ಲೆಗೆ ಸ್ವಲ್ಪ ಅಲ್ಪ ಒಂದು ಕಾಣಿಕೆ ಏನಾದರೂ ಕೊಡಬೇಕು ನಾನು ಉತ್ತರ ಕರ್ನಾಟಕಕ್ಕೆ, ಬಿಯಾಂಡ್ ಬೆಂಗಳೂರಿಗೆ. ಮತ್ತು ಸ್ವಾರ್ಥ ಇದ್ದೇ ಇರ್ತದೆ ಬಿಜಾಪುರ ಜಿಲ್ಲೆಗೆ, ಅದಕ್ಕೆ ಯಾವ್ದು ಮಾತಿಲ್ಲ. ಬಿಜಾಪುರ ಜಿಲ್ಲೆಗೆ ನನ್ನ ಅವಧಿಯಲ್ಲಿ ಅಟ್ಲೀಸ್ಟ್ 1,00,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರಬೇಕು. ಈಗ ಏನು ನಾವು ಸುಮಾರು ಎಂಪ್ಲಾಯ್ಮೆಂಟ್ ಇದೆ, ಆ ಎಂಪ್ಲಾಯ್ಮೆಂಟ್ ಏನಿದೆ ಸುಮಾರು ಕನಿಷ್ಠ ಪಕ್ಷ ಒಂದು 10-15 ಮಕ್ಕಳಿಗೆ ಇವತ್ತೊಂದು ಸಹ ಉದ್ಯೋಗ ಸಿಗಬೇಕು. ಇದು ಮಿನಿಮಮ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನಾನು. ಮಿನಿಮಮ್ 1,00,000 ಕೋಟಿ, ಒಂದು 15,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗಬೇಕು ಅಂಥೇಳಿ. ನೋಡೋಣ ಅದು ಹೆಂಗೆ ಕಾಲ ಬರ್ತದೆ. ಇನ್ನು ಹೆಚ್ಚಿಗೆ ಆದರೆ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ಸ್ ಬರ್ತರಲಿಕ್ಕೆ ಆ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು.
ಬಿಜಾಪುರ ಇಂಡಸ್ಟ್ರಿ ಬಿಜಾಪುರ ಇರ್ತಾರೆ, ಅವ್ರು ಬೇರೆ ಯಾವ್ದು ತರ್ತಾರ. ಸಿ ಐ ಟೆಲ್ ಯು, ಇದ್ರಾಗ ನಾನು ಹೇಳಿದಲ್ಲ 42,000 ಆಲ್ರೆಡಿ 38,000 crores ನಾನು ಹೇಳಿದ್ದೇನೆ ಈಗಾಗಲೇ. 34,000 crores ಈಗ ಆಲ್ರೆಡಿ ಅವ್ರದ್ದು ಕಮಿಟೆಡ್ ಅಂದ್ರೆ ಸ್ಟಾರ್ಟ್ ಆಗ್ತವೆ. ಫಾರ್ ಎನಿ ದಿಸ್ ಒನ್ ಟು ಕಮ್ ಅವ್ರು ಬಂದು ಇಲ್ಲೆಲ್ಲ ಮಾಡಿ ಲ್ಯಾಂಡು ಇದು ಮಾಡಿ ಎಲ್ಲ ಮಾಡಿಕೊಂಡು ಪರ್ಮಿಷನ್ ತೊಗೊಂಡ್ಬಿಡ್ಬೇಕಾದ್ರೆ ಮಿನಿಮಮ್ 1 year ವಿಲ್ ಗೋ ಇನ್ ದ್ಯಾಟ್ ಆ್ಯಂಡ್ ದಿಸ್ ಇಸ್ ಅನ್ ರಿಕ್ವೈರ್ಡ್ ಪೀರಿಯಡ್ ಫಾರ್ ದಟ್. ಎರಡು ವರ್ಷದಲ್ಲಿ ಇವತ್ತೊಂದು ಇದು ಮಾಡ್ತಾರೆ. ಮತ್ತು ಅದಕ್ಕೆ ಸಿಂಗಲ್ ವಿಂಡೋ ಮಾಡಿದ್ದೀವಿ ಈಗ. ಮೊದಲಿನಕ್ಕಿಂತ ಜಾಸ್ತಿ 50 ಮೊದಲು 2 ವರ್ಷ ತಗೋತಿದ್ರೆ ಈಗ 1 ವರ್ಷಕ್ಕೆ ಎಸ್ಟಿಮೇಟ್ ಆಗ್ತದೆ. ಸೊ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡಿ ಹೇಳಿದ್ನಲ್ಲ ನಾನು ಮೊದಲೇ. ಸೊ ಗ್ರೌಂಡ್ ಮಾಡಲಿಕ್ಕೆ ಐ ಥಿಂಕ್ ಮೇ ಬಿ 2 years ತಗೋಬೋದು. ಯಾಕಂದ್ರೆ ಕಟ್ಟಡ ಎಲ್ಲ ಕಟ್ಟಬೇಕು ಎಲ್ಲ ಮಾಡಬೇಕಂದ್ರೆ 2 years ಹತ್ರ ಮಿನಿಮಮ್ ಬೇಕು. ನಮ್ಮ ಮನೆ ಕಟ್ಟಬೇಕಂದ್ರೆ 2 ವರ್ಷ ಬೇಕಾಗುತ್ತೆ ನಮಗೆ. ಒಬ್ಬೊಬ್ಬರು लैंड है ना हमारे पास, लैंड है, पानी है, इलेक्ट्रिसिटी है. उनको क्या चाहिए? लैंड चाहिए, तो इलेक्ट्रिसिटी चाहिए, पानी चाहिए. एयरपोर्ट इज आल्सो कमिंग. ಆಮೇಲೆ ನಾವು ಫೋರ್ಸ್ ಮಾಡಿ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರಿಗೆ ಬೇಕಾದೀಗ ಫಾರ್ ಎಕ್ಸಾಂಪಲ್ ಸುಜಿಲಾನ್ ನಾನು ಅವ್ರಿಗೆ ಇದ್ರ KDB ಲ್ಯಾಂಡ್ ತೋರಿಸಿದೆ. ಅವರು ಅದಕ್ಕೆ ಅದು ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್ ಅಂತದು, ಒನ್ ಆಫ್ ದ ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್. ಅಲ್ಲಿ ಮುಳವಾಡು ತೊಗೊಳಿಲ್ಲ, ಅವ್ರು ತಾವೇ ಸ್ವಂತ ತೊಗೊಂಡ್ರು. ನಾನು ಮೊನ್ನೆ ಇಲ್ಲ ಸರ್ ನಾವು ಈ ಬಾಟ್ ಅವ್ರ ಲ್ಯಾಂಡ್ ಅಂತ ಸ್ವಂತ ಲ್ಯಾಂಡ್ ತೊಗೊಂಡ್ರು. ಮುಳವಾಡು ಇಲ್ಲಿ ಎಲ್ಲಿ ಬೇಕಾದಲ್ಲಿ ನಾವು ಕೊಡ್ತೀವಿ. ಅವ್ರಿಗೆ ಲ್ಯಾಂಡ್ ಇಸ್ ನಾಟ್ ಎನ್ ಇಶ್ಯೂ. ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬೇಕಷ್ಟೇ. ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಮತ್ತು ಅನ್ವೀಲ್ ಮಾಡಿದ್ರು ಮೊನ್ನೆ ಮುಖ್ಯಮಂತ್ರಿಗಳು ಅನ್ವೀಲ್ ಮಾಡಿದ್ರು ಅದನ್ನು ಸ್ಟಾರ್ಟ್ ಆಗಿದೆ. ಸಿಂಗಲ್ ವಿಂಡೋ ಈಗ ಇನ್ನೂ ಸ್ವಲ್ಪ ಟ್ರೈನಿಂಗ್ ಇದ್ದಾವೆ. ಅಂದರೆ ಎಲ್ಲರಿಗೂ ಕೂಡ ನಾವು ಒಂದು ಸ್ವಲ್ಪ ಈ ಏನೇನಿದೆ ಅಂತಂದ್ರೆ ಕನೆಕ್ಟ್ ಮಾಡಿದ್ದೀವಿ. ನಮ್ಮ SLAಗಳು ಹಿಡ್ಕೊಂಡು ಎಲ್ಲರಿಗೂ ಇನ್ಕ್ಲೂಡಿಂಗ್ ಎಲ್ಲ ಆಫೀಸರ್ಸು ಮಿನಿಸ್ಟರ್ಸ್ಗೆ ಒಂದು ಕ್ಯಾಬಿನೆಟ್ಗೆ ಹೋಗ್ತಾ ಇದ್ವಿ. ಮಿನಿಸ್ಟ್ರಿಗೂ ಸೆನ್ಸಿಟೈಸ್ ಮಾಡ್ತಾ ಇದ್ವಿ. ಅಂದರೆ ಬೇರೆ ರಾಜ್ಯಗಳು ಹೆಂಗಿದೆ, ಎಷ್ಟು ದಿವಸದಲ್ಲಿ ಪರ್ಮಿಷನ್ ಸಿಗುತ್ತೆ, ಪರ್ಮಿಷನ್ ಡಿಲೇ ಆದರೆ ಅವರು ಬೇರೆ ವ್ಯತಿರಿಕ್ತ ನಿರ್ಣಯ ತಗೋತಾರೆ. ಪರಿಸರ ಸ್ನೇಹಿ ನಾವು ಉದ್ಯಮ ಸ್ನೇಹಿತ ಇರಲಿದ್ರೆ ಬೇರೆ ರಾಜ್ಯ ಕಡೆ ನೋಡ್ತಾರೆ. ಕಾಂಪಿಟೇಟಿವ್ಸ್ನೆಸ್ ನಾವು ಇರಬೇಕು ಅಂತ ತಿಳ್ಕೊಂಡು ಮಿನಿಸ್ಟರ್ಸು ಆಫೀಸರ್ಸು ಕಡೆ ಮನುಷ್ಯನಿಗೂ ನಾವೆಲ್ಲ ಸೆನ್ಸಿಟೈಸ್ ಮಾಡ್ತೀವಿ. ಅವ್ರಿಗೆಲ್ಲನೂ ಕೂಡ ಅರಿವು ಮಾಡಿ ಮೂಡಿಸ್ತೀವಿ. ಡಿಲೇ ಮಾಡಿದ್ರೆ ಏನು ಪರಿಣಾಮ ಆಗ್ತದೆ ಅಂತ ಹೇಳಿ ಎಚ್ಚರಿಕೆ ಇರಬೇಕು. ಆಮೇಲೆ ಎಲ್ಲರೂ ಕೂಡ ಟ್ರ್ಯಾಕಿಂಗ್ ಇರ್ತದೆ ನಮ್ಮಲ್ಲಿ. ನಿಮ್ಮ ಹತ್ರ ಎಷ್ಟು ದಿವಸ ಬಂತು, ಎಷ್ಟು ದಿವಸ ಇಟ್ಕೊಂಡಿದ್ದೀರಿ, ಏನು ಮಾಡಿದ್ದೀರಿ ಅಂಥೇಳಿ ಎಲ್ಲನೂ ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ. ಒಬ್ಬರು ಅದಕ್ಕೊಬ್ಬರು ಡೆಡಿಕೇಟೆಡ್ ಒಬ್ಬರು ಪ್ರತಿಯೊಂದು ಪ್ರಾಜೆಕ್ಟ್ ಒಬ್ಬರು ಆಫೀಸರ್ ಇರ್ತಾರೆ ಇನ್ಚಾರ್ಜ್. ನಮ್ದು ಇದನ್ನು ಅದು ನಡೀತಾ ಇದೆ. ಅದು ಅನೇಕ ನಿಮ್ಮ ಇದ್ರದ್ದು ನಮ್ಮ ಕ್ವೀನ್ ಸಿಟಿ ಬಗ್ಗೆ ಅದನ್ನು ಕೂಡ ರೌಂಡ್ ಟೇಬಲ್ ಆಯಿತು. ಅಲ್ಲಿನೂ ಕೂಡ ಇದು ಪ್ರಾರಂಭ ಆಗಿದೆ ಮಾತುಕತೆಗಳು. ಯೂನಿವರ್ಸಿಟಿಗಳು ಬರ್ತಾ ಇದ್ದಾವೆ. ಆಮೇಲೆ ಇಲ್ಲಿ ಇಷ್ಟೇ ನಮ್ಮ ಇಂಡಿಯನ್ ಯೂನಿವರ್ಸಿಟೀಸು ಇದ್ದಾವೆ, ಇಂಡಿಯನ್ ಕಾಲೇಜಸ್ ಇದ್ದಾವೆ, ಫಾರಿನ್ ಯೂನಿವರ್ಸಿಟಿಗೂ ಫಾರಿನ್ ಕಾಲೇಜು. ಮತ್ತು ಪ್ರಮುಖವಾಗಿ ಅವರಲ್ಲಿ ಏನಾಗ್ತದೆ ಅಂದರೆ ಫಾರಿನ್ ಯೂನಿವರ್ಸಿಟೀಸ್ ಬಹುತೇಕ ಕೊಲಾಬ್ರೇಷನ್ ಮೋಡ್ನಾಗ ಬರ್ತಾರೆ. ನಾವು ಬಂದು ಇನ್ವೆಸ್ಟ್ ಮಾಡಲ್ಲ ಅವ್ರು ಇನ್ಫ್ರಾಸ್ಟ್ರಕ್ಚರ್ಗೆ. ಅವರು ಇಲ್ಲಿ ಲೋಕಲ್ ಯಾರೋ ರಾಮಯ್ಯ ಇರ್ಬೋದು, RV ಇರ್ಬೋದು, BMS ಇರ್ಬೋದು, ಇಂಥವ್ರ ಜೊತೆ BLD ಇರ್ಬೋದು, ಮತ್ತೊಬ್ಬರ ಜೊತೆ ಇರ್ಬೋದು, ಎಲ್ಲರಿಗೂ ಅವರು ಕೈಯಲ್ಲಿ ಇರ್ಬೋದು. ಹೀಗೆ ಕೊಲಾಬ್ರೇಷನ್ಸ್ ಮಾಡ್ಕೋತಾರೆ. ಸೆಕ್ಷನ್ ಅವರು ಸೆಕ್ಟರ್ ವೈಸ್ ಮಾಡ್ಕೋತಾರೆ. ಮೊನ್ನೆ ನಾವು ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಅವ್ರು ಪಬ್ಲಿಕ್ ಪಾಲಿಸಿ ಮೇಲೆ ನಾವು ವಿ ವಾಂಟ್ ಟು ಸ್ಟಾರ್ಟ್ ಅನ್ ಯೂನಿವರ್ಸಿಟಿ ಅಂತ. ಪಬ್ಲಿಕ್ ಪಾಲಿಸಿ ಅಂದರೆ ಅವ್ರು ಎಲ್ಲನೂ ಈಗ ಒಂದು ಮೆಡಿಕಲ್ ಕಾಲೇಜ್ ಎಲ್ಲ ಮೆಡಿಕಲ್ ಕಾಲೇಜ್ ಎಲ್ಲ ಓನ್ಲಿ ವಿಲ್ ಡೂ ಇಟ್ ಇನ್ ನ್ಯೂರಾಲಜಿ ಅಂತಾರೆ, ವಿಲ್ ಟೈಪ್ ವಿತ್ ನ್ಯೂರಾಲಜಿ ಅಂತಾರೆ. ಮತ್ತೊಂದು ಹಿಂಗಿರ್ತಾರೆ ರಿಸರ್ಚ್ನಲ್ಲಿ ಭಾಳ ಮಹತ್ವ ಕೊಡ್ತಾರೆ. ಅವರು ಕೂಡ ಪಡೆದರೆ ಭಾಳ KLE ಮತ್ತು ನಿಮ್ಮ BMS, RV, ಆಮೇಲೆ PS ಭಾಳಷ್ಟು ಜನ ಮಾಡಿದ್ದಾರೆ. ದ್ರಾಕ್ಷಿ ಮತ್ತು ಲಿಂಬೆ ಅತಿ ಹೆಚ್ಚು ಬೆಳೆಯೋದ್ರಲ್ಲಿ ಬಿಜಾಪುರ ನಂಬರ್ 1 ಇದೆ ಕರ್ನಾಟಕ. ಅವ್ರಿಗೂ ಮತ್ತು ಇಂಡಸ್ಟ್ರಿಗೆ ಲಿಂಕ್ ಮಾಡುವಂತ ಏನಾದ್ರು ವಿಚಾರ ಮಾಡಿದ್ವಿ. ಎಲ್ಲವೂ ಕೂಡ ಮಾಡ್ತೀವಿ. ಈಗ ಯಾರ್ಯಾರಿಗೆ ಲಾಸ್ಟ್ ಟೈಮ್ ಲುಲು ಬಂದಿದ್ರು ಅವ್ರು ಮತ್ತೆ ವಾಪಸ್ ಬಂದಿಲ್ಲ, ವಿ ಆರ್ ಪರ್ಸೂಡಿಂಗ್ ದ್ಯಾಮ್. ಅವ್ರ ಲೆಕ್ಕ ಮತ್ತೊಬ್ರು ನಾವು ಏನು ಪರ್ಸೂಡಿಂಗ್ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್, ವಿಲ್ ಡೂ ಇಟ್.